ನಮಸ್ಕಾರ. ಮತ್ತಷ್ಟು ಬಿಗಿಯಾಗ್ತಿದೆ ವಾಲ್ಮೀಕಿ ನಿಗಮ ಸಂಕಷ್ಟ. ಸಿದ್ದು ಸರ್ಕಾರದ ಮೊದಲ ವಿಕೆಟ್ ಪತನವಾಗುತ್ತಾ? ನಾಗೇಂದ್ರ ತಲೆದಂಡ ತಪ್ಪಿಸೋಕೆ ಕೈ ನಾನಾ ತಂತ್ರ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ತಲೆದಂಡ ಫಿಕ್ಸ್. ನಾನು ಸ್ಮಿತಾ ರಂಗನಾಥ್. ಸಚಿವ ಬಿ ನಾಗೇಂದ್ರಗೆ ವಾಲ್ಮೀಕಿ ನಿಗಮ ಸಂಕಷ್ಟ ಮತ್ತಷ್ಟು ಸುತ್ತಿಕೊಳ್ತಾ ಹೋಗ್ತಿದೆ. ವಿಪಕ್ಷ ನಾಯಕರು ಸಿಎಂ ಕೂಡಲೇ ನಾಗೇಂದ್ರ ರಾಜೀನಾಮೆ ಪಡಿಲೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಸಿಎಂ ನಡೆಸಿರೋ ಸಭೆಯಲ್ಲಿ ಕಾಂಗ್ರೆಸ್ನ ಒಂದು ಪಾಳೆಯ ನಾಗೇಂದ್ರ ತಲೆದಂಡಕ್ಕೆ ಸಮ್ಮತಿಸಿದೆ. ಆದರೆ ಇನ್ನೊಂದು ಬಣ ನಕಾರ ಸೂಚಿಸಿದೆ ಅಂತಲೇ ಹೇಳಲಾಗ್ತಿದೆ. ಇದೆಲ್ಲದರ ಮಧ್ಯೆ ನಾಗೇಂದ್ರ ತಲೆದಂಡ ತಪ್ಪಿಸೋಕೆ ಕಾಂಗ್ರೆಸ್ ನಾನಾ ತಂತ್ರ ಹೂಡಿದಂತೆ ಕಾಣ್ತಿದೆ. ಬನ್ನಿ ಆ ಎಲ್ಲದರ ಬಗ್ಗೆ ನೋಡ್ಕೊಂಡು ಬರೋಣ. ಮತ್ತಷ್ಟು ಬಿಗಿಯಾಗ್ತಾ ಇದೆ ವಾಲ್ಮೀಕಿ ನಿಗಮ ಸಂಕಷ್ಟ. ನಾಗೇಂದ್ರ ತಲೆದಂಡ ತಪ್ಪಿಸಲು ಕೈ ನಾನಾ ತಂತ್ರ. ಕಾಂಗ್ರೆಸ್ನಲ್ಲಿ ವಾಲ್ಮೀಕಿ ನಿಗಮ ಅಕ್ರಮ ಬಿರುಗಾಳಿ. ಎಸ್ಐಟಿ ಮುಂದೆ ನಾಗೇಂದ್ರ ಹೆಸರು ಪ್ರಸ್ತಾಪಿಸಿದ ಪದ್ಮನಾಭ. ನಾವು ರಾಜೀನಾಮೆ ಕೇಳಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಅಧೀಕ್ಷಕರ ಆತ್ಮಹತ್ಯೆ ಪ್ರಕರಣ ಬಿಸಿ ತುಪ್ಪವಾಗಿ ಪರಿಣಮಿಸಿದಂತಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ವಿವಿಧ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಘಟನೆಗಳು ನಾಗೇಂದ್ರರನ್ನ ಸಂಪುಟದಿಂದ ಕೈ ಬಿಡಿ ಅಂತ ಪ್ರತಿಭಟನೆಗೆ ಇಳಿದಿವೆ. ಅಂದ್ಹಾಗೆ ವೀಕ್ಷಕರೇ, ವಾಲ್ಮೀಕಿ ನಿಗಮದಲ್ಲಿ 85 ಕೋಟಿ ಅವ್ಯವಹಾರ ನಡೆದಿತ್ತು. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಘಟನೆ ನಂತರ ಬಿಜೆಪಿ ಸರ್ಕಾರದ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಹೊರಿಸಿದೆ. ಸರ್ಕಾರ ನೈತಿಕ ಹೊಣೆ ಹೊತ್ತು ಸಚಿವ ನಾಗೇಂದ್ರ ರಾಜೀನಾಮೆ ಪಡಿಬೇಕು ಅಂತ ಆಗ್ರಹಿಸ್ತಾ ಇದೆ. ಆದ್ರೆ ಸಿದ್ದು ಸರ್ಕಾರಕ್ಕೆ ಇದು ಮುಜುಗರವನ್ನ ತಂದಿದೆ. ಒಂದ್ ಕಡೆ ರಾಜೀನಾಮೆ ಪಡೆದ್ರೆ ತಪ್ಪು ಒಪ್ಪಿಕೊಂಡಂತಾಗತ್ತೆ ಅನ್ನೋ ಸಂದೇಶ ಹೋಗುತ್ತೆ. ರಾಜೀನಾಮೆ ಪಡೆಯದೇ ಇದ್ರೆ ವಿಪಕ್ಷ ನಾಯಕರ ಟೀಕೆಗೆ ನಿತ್ಯ ಗುರಿಯಾಗಲೇಬೇಕಾಗತ್ತೆ. ಹೀಗಾಗಿ ಸಿದ್ದು ಸರ್ಕಾರಕ್ಕೆ ಸಚಿವ ಬಿ ನಾಗೇಂದ್ರ ಇಕ್ಕಟ್ಟಿಗೆ ಸಿಲುಕಿಸಿದಂತಾಗ್ಬಿಟ್ಟಿದೆ. ರಾಜೀನಾಮೆ ನೀಡೋವರೆಗೂ ಬಿಜೆಪಿ ಹೋರಾಟ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಕೆಂಡ. ಇನ್ನು ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆರಳಿ ಕೆಂಡವಾಗಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಚಿವರು ದಲಿತರ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಎಂದಿರುವ ಆರ್ ಅಶೋಕ್ ಅದು ಹೇಗೆ ಮುಖ ಇಟ್ಕೊಂಡು ಓಡಾಡ್ತಿದ್ದಾರೋ ಅಂತ ತಿರುಗುತ್ತಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾದವರು ರಾಜೀನಾಮೆ ನೀಡೋವರೆಗೂ ಬಿಜೆಪಿ ಹೋರಾಟ ನಿಲ್ಲಿಸಲ್ಲ ಅಂತ ಕಿಡಿಕಾರಿದ್ದಾರೆ. ಮಾನ ಮರ್ಯಾದೆ ಇದ್ದವರಾಗಿದ್ರೆ ಘಟನೆ ನಡೆದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ತಿರುಗುತ್ತಿದ್ದಾರೆ. ಲೂಟಿ ಮಾಡಕ್ಕೆ ಇವ್ರು ಯಾರು? ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ತನಿಖೆ ಏನ್ ಮಾಡ್ಬೇಕು? ತನಿಖೆ ಮಿನಿಸ್ಟ್ರಿ ಒಪ್ಕೊಂಡಿದ್ದಾನಲ್ಲ, ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ಲೂಟಿ ಆಗೋಔಟ್ ಆಂಧ್ರ ಗೋಡೌಟ್ ಇದೆ, ಅಲ್ಲಿ ಇಡ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್. ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ ಲೂಟಿ. ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ. ಇನ್ನೇನ್ ಬೇಕು? ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ?
ನೋಡಿ, ಸಿದ್ದರಾಮಯ್ಯರಂತ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬಂಡ ಮುಖ್ಯಮಂತ್ರಿ, ಮಾನ ಮರ್ಯಾದೆ ಇದ್ದಿದ್ರೆ ಆಗಿದ್ದ ಇನ್ಸಿಡೆಂಟ್ ಇಮಿಡಿಯೇಟ್ ಆಗಿ ಕೊಡಬೇಕಾಯ್ತು. ಸರ್ಕಾರಕ್ಕೆ ಬಿಸಿ ತುಪ್ಪವಾದ ಅಕ್ರಮ ಹಣ ವರ್ಗಾವಣೆ. ಸಿಬಿಐ ಎಂಟ್ರಿಯಾಗೋ ಸೂಚನೆ ದಟ್ಟವಾಗ್ತಿರೋದೇಕೆ? ಇದೆಲ್ಲದರ ಮಧ್ಯೆ ವಾಲ್ಮೀಕಿ ನಿಗಮದ ಕಚೇರಿ ಮೇಲೆ ದಾಳಿ ನಡೆಸಿದ್ದ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ. ವಸಂತನಗರದ ಜಸ್ಮಾ ಭವನ ರಸ್ತೆಯಲ್ಲಿ ಕಚೇರಿ ಸಂಪೂರ್ಣ ಜಾಲಾಡಿರುವ ಎಸ್ಐಟಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಜಪ್ತಿ ಮಾಡಿಕೊಂಡಿರೋದು ಗೊತ್ತಾಗಿದೆ. ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯೂನಿಯನ್ ಬ್ಯಾಂಕ್ ಕೂಡ ಕ್ರಮ ಕೈಗೊಂಡಿದೆ. ಈಗಾಗಲೇ 3 ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಹಾಗೆಯೇ ಸಿಬಿಐ ತನಿಖೆ ನಡೆಸುವಂತೆಯೂ ಕೋರಿದೆ. ಹೀಗಾಗಿ ಸಿಬಿಐ ಎಂಟ್ರಿಯಾಗುವ ಸಾಧ್ಯತೆ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಮತ್ತು ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಹಾಗೆಯೇ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಕುತ್ತು ಬರದಂತೆ ನೋಡಿಕೊಳ್ಳೋ ತಂತ್ರವನ್ನ ಈ ಮೂಲಕ ಹೆಣೆಯಲಾಗಿತ್ತು ಅನ್ನೋ ಮಾತು ಕೇಳಿಬಂದಿದ್ವು. ಆದರೆ ಈಗ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸದ್ಯ ಸಿಬಿಐ ಅಂಗಳಕ್ಕೆ ಹೋಗಿರೋದ್ರಿಂದ ಸಚಿವ ನಾಗೇಂದ್ರ ತಲೆದಂಡ ಅನಿವಾರ್ಯವೇ ಅನ್ನೋ ಪ್ರಶ್ನೆಗಳೆದ್ದಿವೆ. ನಾಗೇಂದ್ರ ರಾಜೀನಾಮೆ ಪಡೆಯೋದು ಅನಿವಾರ್ಯವೇ? ಸಿಎಂ ಸಿದ್ದು ಸಮ್ಮುಖದಲ್ಲಿ ಮಹತ್ವದ ಸಭೆ ನಡೆಸಿದ್ಯಾಕೆ? ಅದ್ಯಾವಾಗ ಅಕ್ರಮ ಹಣ ಟ್ರಾನ್ಸ್ಫರ್ ಬೆಳಕಿಗೆ ಬಂತೋ ಆಗಿನಿಂದಲೇ ನೋಡಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ಹೆಚ್ಚಾಗ್ತಾನೆ ಹೋಗ್ತಿದೆ. ನಾಗೇಂದ್ರ ಅವರಿಗೆ 85 ಕೋಟಿ ಉರುಳಾಗುವ ಸಾಧ್ಯತೆ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಅನ್ನೋ ಮಾತು ಹರಿದಾಡ್ತಾನೆ ಇದೆ. ರಾಜೀನಾಮೆ ಕುರಿತು ಸಿಎಂ ಮಹತ್ವದ ಸಭೆಯಲ್ಲಿ ಹಲವು ಅಂಶ ಚರ್ಚೆಯಾಗಿವೆ ಎನ್ನಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದು, ರಾಜೀನಾಮೆ ವಿಚಾರ ಹೈಕಮಾಂಡ್ ಸಿಎಂ ಡಿಸಿಎಂ ನಿರ್ಧಾರಕ್ಕೆ ಬಿಟ್ಟಿದೆ ಅಂತ ಹೇಳಿದ್ದಾರೆ. ಹಲವಾರು ವಿಷಯಗಳನ್ನು ನಿನ್ನೆ ಹಿರಿಯ ಮಂತ್ರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ನಾಗೇಂದ್ರ ಅವರ ವಿಷಯವೂ ಸಹಿತ ಒಂದು ಚರ್ಚೆ ಬಂದಿತ್ತು. ಅದ್ರ ಬಗ್ಗೆ ತಾವು ಕಾದು ನೋಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ತಾವು ನಮ್ಮ ಪಕ್ಷದ ನಿರ್ಣಯವನ್ನು, ನಮ್ಮ ನಾಯಕರ ನಿರ್ಣಯಗಳನ್ನು ಕಾದು ನೋಡಿ. ಇನ್ನು ಈ ಬಗ್ಗೆ ಮಾತನಾಡಿರುವ ಸಚಿವ ಎಚ್.ಕೆ. ಪಾಟೀಲ್, ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆಯಾಗಿವೆ ಅಂತ ಹೇಳಿದ್ರು. ಹಾಗೆಯೇ ಬಿ ನಾಗೇಂದ್ರ ಪ್ರಕರಣ ಕುರಿತು ವಿಚಾರ ವಿನಿಮಯವಾಗಿರುವ ಬಗ್ಗೆ ತಿಳಿಸಿದ್ದಾರೆ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಿ ಅಂತ ಹೇಳಿ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿರುವ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಸಾರ್ವಜನಿಕರ ಹಣ ದುರುಪಯೋಗ ನಡೆದಿದ್ರೆ ಅದ್ಯಾರೇ ಆಗಿರಲಿ ತನಿಖೆ ವರದಿ ಬಂದ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ರು. 180 ಕೋಟಿ ಜನಸಾಮಾನ್ಯರ ಹಣ ಅದು ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರು ಎಷ್ಟೇ ದೊಡ್ಡವರಿರಲಿ, ಅದಕ್ಕೇನು ರಾಜಿ ಇಲ್ಲ. ತನಿಖೆ ಆದ ನಂತರ ವರದಿ ಬಂದ ನಂತರ ಅದ್ರ ಬಗ್ಗೆ ಕ್ರಮ ಆಗಬೇಕು. ಇನ್ನು ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ವಿಚಾರಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಪಾಪ ನಾಗೇಂದ್ರ ಲೆವೆಲ್ನಲ್ಲಿ ಈ ಅಕ್ರಮ ನಡೆದಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ತೆಲಂಗಾಣ ಎಲೆಕ್ಷನ್ಗೆ ಎಲ್ಲಿಂದ ದುಡ್ಡು ಹೋಗಿದೆ? ಬೆಳಿಗ್ಗೆ ಅಕೌಂಟ್ ಮಾಡ್ತಾರೆ, ಮಧ್ಯಾಹ್ನ ದುಡ್ಡು ಹೋಗುತ್ತೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಓನ್ಲಿ ನಾಗೇಂದ್ರನ ಮೇಲೆ ಯಾಕೆ ಹೇಳಲಿ, ಮಂತ್ರಿ ಮೇಲೆ? ಇದರಲ್ಲಿ ಯಾರ್ಯಾರ ಪಾತ್ರ ಇದೆ? ಈ ಒಂದು ಪ್ರಕರಣ ನೋಡಿದಾಗ ಇದು ಬರೀ ನಾಗೇಂದ್ರ ಲೆವೆಲಲ್ಲಿ ನಡೆದಿರ್ತಕ್ಕಂಥದ್ದಲ್ಲ. ಇದು ನನ್ನ ಅಭಿಪ್ರಾಯದಲ್ಲಿ ಇದು ತೆಲಂಗಾಣ ಹೋಗಿರ್ತಕ್ಕಂಥ ದುಡ್ಡಿದು. 14 ಅಕೌಂಟ್ಗಳು ಓಪನ್ ಮಾಡಿದ್ರಲ್ಲ, ಅದು ಬೆಳಗ್ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ ದುಡ್ಡು ಡ್ರಾ ಆಗುತ್ತೆ.
ಈ ಹಗರಣದಲ್ಲಿ ಕೇವಲ ನಾಗೇಂದ್ರ ಒಬ್ಬರೇ ಇಲ್ಲ ಅಂತ ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಚುನಾವಣೆಗೆ ಈ ಹಣ ಬಳಕೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಹೀಗಾಗಿಯೇ ಸಿದ್ದರಾಮಯ್ಯಗೆ ನಾಗೇಂದ್ರ ರಾಜೀನಾಮೆ ಪಡೆಯೋದಕ್ಕೆ ಆಗ್ತಿಲ್ವಾ ಅಂತ ವ್ಯಂಗ್ಯವಾಡಿದ್ದಾರೆ. ನಕಲಿ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಆ ನಕಲಿ ಯಾರು? ಹೈದರಾಬಾದಿಗೆ ಯಾಕೆ ಹೋಯ್ತು ಹಣ? ಆದರೆ ಹೈದರಾಬಾದ್ ಮೇಲಿರೋದು ಕಾಂಗ್ರೆಸ್ ಸರ್ಕಾರ. ನನಗನ್ಸುತ್ತೆ ಚುನಾವಣೆಗೋಸ್ಕರ ಈ ನಿಧಿ ಬಳಕೆಯಾಗಿದೆ. ನಾಗೇಂದ್ರ ಅವರು ಮುಖ್ಯಮಂತ್ರಿನೇ ಧಮಕಿ ಹಾಕಿದ್ದಾರೆ. ನೀವು ನನ್ನ ಚಡ್ಡಿ ಬಿಚ್ಚೋದಕ್ಕೆ ಬಂದರೆ ನಾನು ನಿಮ್ಮ ಪಂಚನೇ ಬಿತ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ನೀವು ನನ್ನನ್ನು ತೆಗೆದ್ರೆ ನಾನು ನಿಮ್ಮನ್ನೇ ತೆಗಿತೀನಿ ಅಂತ ಧಮಕಿ ಹಾಕಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ದಮ್ಲೆಸ್ ಆಗಿದ್ದಾರೆ. ಅವರು ಬೇರೆಯವ್ರ ಬಗ್ಗೆ ಮಾತಾಡೋರು, ದಮ್ ಇಲ್ಲದೆ ಇರೋರು ಅಂತ ಹೇಳೋರು. ಈಗ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ದಮ್ಮೂ ಇಲ್ಲ ಇವರಿಗೆ. ಇಷ್ಟು ಸ್ಪಷ್ಟವಾಗಿ ಹಗಲು ದರೋಡೆ ನಡೆದಿದ್ದರೂ ಕೂಡ ದಮ್ಮೇ ಇಲ್ಲದೆ ಇರುವ ಸ್ಥಿತಿಗೆ ಬಂದಿದ್ದಾರೆ. ಯಾಕೆ ಅಂದರೆ ಎಲ್ಲಿ ಅವರು ನಮ್ಮನ್ನು ಸೇರಿಸಿ ಎಳ್ಕೊಂಡ್ಬಿಡ್ತಾನೋ ಅನ್ನೋ ಇದೆಲ್ಲ ಮುಜುಗರವನ್ನ ತಪ್ಪಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣಿಸ್ತಾ ಇದೆ. ಮೊದಲಿನಿಂದಲೂ ಕೂಡ ಸೇಫ್ ಗೇಮ್ ಪ್ಲಾನ್ ಮಾಡ್ತಿರುವ ಸಿದ್ದು ಆರಂಭದಲ್ಲೇ ನಾವು ಯಾರನ್ನೂ ರಕ್ಷಿಸೋ ಚಾನ್ಸೇ ಇಲ್ಲ ಅಂತ ಸಾರಾ ಸಗಟಾಗಿ ಹೇಳಿದ್ರು. ಈ ಮೂಲಕ ಪರೋಕ್ಷವಾಗಿ ರಾಜ್ಯದ ಜನತೆಗೆ ಸರ್ಕಾರ ಭ್ರಷ್ಟಾಚಾರ ವಿರೋಧಿ ನೀತಿ ಹೊಂದಿದೆ ಅನ್ನೋದನ್ನ ಮನದಟ್ಟು ಮಾಡಿದಂತಿತ್ತು. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಇದೀಗ ಜನಾಕ್ರೋಶ ತಣಿಯಲಿ ಅನ್ನೋ ರೀತಿ ನಾಗೇಂದ್ರಗೆ ರಾಜೀನಾಮೆಗೆ ಸೂಚಿಸ್ತಾರಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಂತರ ತನಿಖೆ ಆದ್ಮೇಲೆ ಕ್ಲೀನ್ ಚಿಟ್ ಬಂದ ನಂತರ ಮತ್ತೆ ಸಚಿವ ಆಗೋ ಅವಕಾಶ ಸಿಗಲಿದೆ ಅಂತಲೂ ಹೇಳಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಸರ್ಕಾರಕ್ಕೆ ಇನ್ನು 4 ವರ್ಷಗಳ ಅವಧಿ ಇರಲಿದೆ. ಆಗ ಮತ್ತೆ ಅವಕಾಶ ಸಿಗುತ್ತೆ. ಸದ್ಯ ಇದೀಗ ವಿಪಕ್ಷಗಳಿಗೆ ಇದುವೇ ಅಸ್ತ್ರ ಆಗ್ಬಿಟ್ಟಿದೆ. ವಾಲ್ಮೀಕಿ ಹಗರಣವನ್ನೇ ಹಿಡ್ಕೊಂಡು ಹೋದಲ್ಲಿ ಬಂದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇವೆ. ಒಂದ್ ಕಡೆ ಜೆಡಿಎಸ್, ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಸಿದ್ದು ಸರ್ಕಾರದ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇವೆ. ಇದೆಲ್ಲದ್ರಿಂದ ತಪ್ಪಿಸಿಕೊಳ್ಬೇಕು ಅಂತ ಆದ್ರೆ ನಾಗೇಂದ್ರ ರಾಜೀನಾಮೆ ಒಂದೇ ದಾರಿಯಾ ಅನ್ನೋ ಚರ್ಚೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ನಡೆದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಆ ನಕಲಿ ಕಂಪನಿಗಳನ್ನ ಸೃಷ್ಟಿ ಮಾಡಿದ್ಯಾರು? ಅಲಿಬಾಬಾ ಮತ್ತು 40 ಕಳ್ಳರ ಕಥೆ ಮೂಲಕ ವ್ಯಂಗ್ಯವಾಡಿಕೆಗೆ ಬಿಜೆಪಿ ಹೋಗಿದ್ಯಾಕೆ ಅನ್ನೋದನ್ನ ತಿಳಿಯೋಣ. ಸಿಎಂ ಪ್ರಮುಖ ನಾಯಕರ ಜೊತೆ ನಡೆಸಿದ ಆ ಮಹತ್ವದ ಸಭೆಯಲ್ಲಿ ಆದ ಚರ್ಚೆಗಳಾದ್ರೂ ಏನು? ಒಂದು ವೇಳೆ ಏಕಾಏಕಿ ನಾಗೇಂದ್ರ ರಾಜೀನಾಮೆ ಪಡೆದುಕೊಂಡ್ರೆ ಸರ್ಕಾರ ಮತ್ತಷ್ಟು ಮುಜುಗರಕ್ಕೆ ಸಿಲುಕತ್ತಾ? ರಾಜೀನಾಮೆ ನೀಡಿದ್ರೆ ಹಗರಣ ಒಪ್ಪಿಕೊಂಡಂತಾಗತ್ತೆ ಅನ್ನೋ ಗೊಂದಲವೂ ಕಾಡಿದೆ. ಅದಕ್ಕೆ ಇರಬೇಕು ನೋಡಿ, ಸಿಎಂ ಆ ರೀತಿ ಹೇಳಿರಬೇಕು. ಅಷ್ಟಕ್ಕೂ ಸಿಎಂ ಹೇಳಿದ್ದಾದ್ರೂ ಏನು ನೋಡೋಣ ಬನ್ನಿ. ಬಿಜೆಪಿ ಸರ್ಕಾರದ ಹಗರಣ ಕೆದಕಲು ಕೈ ಸಿದ್ಧತೆ. ಸಚಿವ ನಾಗೇಂದ್ರ ತಲೆದಂಡ ತಪ್ಪಿಸಲು ರಣತಂತ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬೃಹತ್ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡ ತಪ್ಪಿಸೋದಕ್ಕೆ ಕೈಪಾಳಿಯ ನಾನಾ ರೀತಿ ಸರ್ಕಸ್ ನಡೆಸಿದಂತಿದೆ. ಯಾಕೆ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಪ್ರಮುಖ ಹಗರಣಗಳನ್ನ ಗೆದ್ಕೋದಕ್ಕೆ ಕೈಪಾಳಿಯ ಸಿದ್ಧತೆ ನಡೆಸಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಒಂದು ಪಾಳಿಯ ಸಚಿವ ನಾಗೇಂದ್ರ ತಲೆದಂಡವಾಗ್ಲಿ ಅಂತಲೇ ಹೇಳ್ತಾ ಇದೆ ಅಂತೆ. ಹೈಕಮಾಂಡ್ ಮಟ್ಟದಲ್ಲೂ ಇದಕ್ಕೆ ಪಾಸಿಟಿವ್ ಸೂಚನೆ ಬಂದಿದೆ ಅನ್ನೋ ಊಹಾಪೋಹಗಳು ಎದ್ದಿದೆ. ಈಶ್ವರಪ್ಪ ಪ್ರಕರಣ ಮುಂದಿಟ್ಟು ಬಿಜೆಪಿ ಆಗ್ರಹ. ಅಲಿಬಾಬಾ ಕತೆಗೆ ಹೋಲಿಸಿದ ಆರ್ ಅಶೋಕ್. ಇನ್ನೊಂದ್ ಕಡೆ ಬಿಜೆಪಿ ಈ ಹಿಂದೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರಕರಣವನ್ನ ಮುಂದಿಟ್ಟಿದೆ. ಈಶ್ವರಪ್ಪ ಆಗ ರಾಜೀನಾಮೆ ನೀಡಿದ್ರು. ಈಗಲೂ ಕೂಡ ನಾಗೇಂದ್ರ ವಿಚಾರದಲ್ಲಿ ರಾಜೀನಾಮೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಅವತ್ತು ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಕೆಎಸ್ ಈಶ್ವರಪ್ಪ ರಾಜೀನಾಮೆ ನೀಡಿದ್ರು. ಅದೇ ರೀತಿಯ ಘಟನೆ ಈಗ ನಡೆದಿದೆ. ಹೀಗಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸ್ತಾ ಇದೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಇದೊಂದು ಅಲಿಬಾಬಾ ಮತ್ತು 40 ಜನ ಕಳ್ಳರ ಕತೆ ಇದ್ದಂತೆ ಅಂತ ವ್ಯಂಗ್ಯವಾಡಿದ್ದಾರೆ. ಈಶ್ವರಪ್ಪನವರು ಇದ್ದಾಗ ಏನ್ ಹೇಳಿದ್ರಿ? ಕೊಲೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಈಶ್ವರಪ್ಪನವ್ರನ್ನ ಅಂದ್ರಿ, ಬಂಧಿಸ್ಬೇಕು ಅಂತ ಹೇಳಿದ್ರಿ. ಈಗ ಯಾಕೆ ಕೊಲೆ ಕೇಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ? ಈಗ ಯಾಕೆ ಬಂಧಿಸ್ತಾ ಇಲ್ಲ?
ಇದೆಲ್ಲ ನಿಮ್ಮ ಷಡ್ಯಂತ್ರ. ನನಗನ್ಸ್ತತೆ ನಾಗೇಂದ್ರ ಅದರಲ್ಲಿ ಅವನೊಂದು 10% ಇರ್ಬೋದು ಅಷ್ಟೇ. 187 ಕೋಟಿಯಲ್ಲಿ ನಾಗೇಂದ್ರಂದು 10% ಕಮಿಷನ್ ಅಷ್ಟೇ. ಇನ್ನು ಉಳಿದದ್ದು 90% ಎಲ್ಲರೂ ಅಲಿಬಾಬಾ ಈ 34 ಜನ ಕಳ್ಳರು ಹಂಚ್ಕೊಂಡಿದ್ದಾರೆ. ಇದು ಎಲ್ಲ ಪರ್ಸೆಂಟೇಜ್ 10% ಅಷ್ಟೇ ನಾಗೇಂದ್ರ. ಉಳಿದ 92% ಇಲ್ಲಿಂದ ಡೆಲ್ಲಿವರೆಗೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿವರೆಗೂ ATM ಮುಖಾಂತರ ಹೋಗಿದೆ. ಇಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪಡಿಬೇಕು ಅಂತ ಆಗ್ರಹಿಸ್ತಾ ಇರುವ ವಿಪಕ್ಷ ನಾಯಕರ ಮಾತಿಗೆ ಕಿಡಿಕಾರಿದ್ರು. ಆ ಬಗ್ಗೆ ಸಿಎಂ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿದ್ರು. ಈಗ ಉದಾಹರಣೆಗೆ ಹೋದ ಬಾರಿ ನಮ್ಮ ಯಾರು ಜಾರ್ಜ್ ಅವರು ಈಗ ಗಣೇಶ್ ಪ್ರಕರಣದಲ್ಲಿ, DK ರವಿ ಅವ್ರ ಪ್ರಕರಣದಲ್ಲಿ ರಾಜೀನಾಮೆ ಅವರು ನೈತಿಕ ಹೊಣೆ ಹೊತ್ತು ಕೊಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು, CBI ಕೊಟ್ಟವಲ್ಲ. CBIಯಿಂದ ಏನಾಯಿತು, ಅವರು ನೋಡಿ ಅವರು ನೈತಿಕತೆಯನ್ನು ತಗೊಂಡು ಏನು ಮಾಡೋದು. ಅದು ನೋಡಿ ಅಲ್ಲೇನಿತ್ತು, ಇಲ್ಲ ಒಂದು ನಿಮಿಷ, ಅಲ್ಲೇನಿದೆ, ಅಲ್ಲಿ ಡೈರೆಕ್ಟಾಗಿ ಜಾರ್ಜ್ ಅವ್ರ ಹೆಸರು ಹೇಳಿದರು ಡೆತ್ ನೋಟ್ನಲ್ಲಿ. ಇಲ್ಲಿ ಈ ಇಬ್ಬರು ಅಧಿಕಾರಿಗಳು ಹೇಳಿದ್ದಾರೆ, ಅವ್ರಿಗೆ ಆರ್ಡರ್ ಎಲ್ಲಿಂದ ಸಿಕ್ಕಿದೆ, ಬಹುಶಃ ಸಿಕ್ಕಿರ್ಬೋದು ಮೌಖಿಕ ಏನು ಆದೇಶಗಳಂತ ಬರೆದಿರೋದು, ಉಲ್ಲೇಖಿಸಿರೋದು. ನೇರವಾಗಿ ಹೌದು ಮಂತ್ರಿಗಳನ್ನ ಕರೆಸಿ ನನ್ನ ಮೇಲೆ ಒತ್ತಡ ಏರಿ ಏನು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಮಾಡಲಿಕ್ಕೆ ನನಗೆ ಒತ್ತಾಯ ಮಾಡ್ತಾಯಿದ್ರು ಅಂದರೆ ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಬಟ್ ವಾಟ್ ಎವರ್ ಇಟ್ ಈಸ್, ಈಗ ಅಲ್ಲಿ 164 ಏನಲ್ಲಿ ಏನು ಹೇಳಿದ್ದಾರೆ MD ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್ ಅದನ್ನು ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ನಾಗೇಂದ್ರ ಅವರಿಗೆ ಕರೆಸಿ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಇನ್ನು ಸಾಕ್ಷಿಗಳು ಏನೇನಿದೆ ಅಂತ ಗೊತ್ತಿಲ್ಲ ಅಲ್ಲ. ಹಾಗೆಯೇ ತನಿಖೆಯಿಂದ ಎಲ್ಲವೂ ಆಚೆ ಬರುತ್ತೆ ಅಂದಿರುವ ಸಚಿವ ರಾಮಲಿಂಗಾರೆಡ್ಡಿ, ತಪ್ಪು ಯಾರ ಅವಧಿಯಲ್ಲೇ ಆಗಿರಲಿ ಅದು ತಪ್ಪೇ ಅಂದಿದ್ದಾರೆ. ಎಲ್ಲ ಆಚೆ ಬರುತ್ತೆ, ತಪ್ಪು ಯಾರು ಮಾಡಿದ್ರು ತಪ್ಪೆ. ನಮ್ಮ ಅವಧಿನಲ್ಲಿ ತಪ್ಪಾಗಿದ್ರು ತಪ್ಪೆ, ಅವ್ರ ಅವಧಿನಲ್ಲಿ ತಪ್ಪಾಗಿದ್ರು ತಪ್ಪೆ. ತಪ್ಪನ್ನ ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಮಹತ್ವದ ಸಭೆಯಲ್ಲಿ ಹೊರಬಿದ್ದ ನಿರ್ಧಾರವಾದ್ರೂ ಏನು? ಪರ ವಿರೋಧ ನಿಲುವಿನಿಂದಾಗಿ ಕಾಡಿದ್ಯಾ ಗೊಂದಲ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಸಭೆ ನಡೆಸಿ ಚರ್ಚೆ ನಡೆಸಿದ್ರು. ನಂತರ ಸಿಎಂ ಪ್ರತ್ಯೇಕ ಸಭೆ ನಡೆಸಿ ತನಿಖೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಏಕಾಏಕಿ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡ್ಕೊಂಡ್ರೆ ಸರ್ಕಾರ ಮತ್ತಷ್ಟು ಮುಜುಗರಕ್ಕೆ ಸಿಲುಕತ್ತೆ, ಹಗರಣ ಒಪ್ಪಿಕೊಂಡಂತಾಗತ್ತೆ ಅನ್ನೋ ಗೊಂದಲಗಳು ಕಾಂಗ್ರೆಸ್ಸಿಗರನ್ನ ಕಾಡ್ತಾ ಇದೆ. ಹೀಗಾಗಿಯೇ ಇರಬೇಕು ನೋಡಿ, ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕಂತೂ ನಾವು ನಾಗೇಂದ್ರ ರಾಜೀನಾಮೆ ಕೇಳಿಲ್ಲ ಅಂತ ಹೇಳಿದ್ದಾರೆ. ಯಾವ ಬೆದರಿಕೆಯೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳೂ ಇಲ್ಲ. ಮೊನ್ನೆ ಆಗಿರೋದಲ್ಲ, ಮೊನ್ನೆ ಅವರು ವರದಿ ಏನು ಕೊಡ್ತಾರೆ ಅಂತ ನೋಡೋಣ. ವರದಿ ಕೊಟ್ಟಮೇಲೆ ವಿಲ್ ಟೇಕ್ ಇಟ್. SIT ರಚನೆಯಾಗಿದೆ, ಅವರು ಏನ್ ವರದಿ ಕೊಡ್ತಾರೆ ಅನ್ನೋದನ್ನ ನೋಡಿಕೊಂಡು ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಸದ್ಯ ಸಿಎಂ ಈ ರೀತಿ ಹೇಳಿರಬಹುದು ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಹಿಂದಿನ ಸರ್ಕಾರದ ಹಲವು ಹಗರಣಗಳ ಬಗ್ಗೆ ವ್ಯಾಪಕ ಚರ್ಚೆ ನಡೆಸಿತ್ತು. ಸರ್ಕಾರ ರಚನೆಯಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಸರ್ಕಾರ ನಿಧಾನಗತಿ ಅನುಸರಿಸ್ತಾ ಇದೆ. ಕೆಲ ಗಂಭೀರ ಸ್ವರೂಪದ ಹಗರಣಗಳ ತನಿಖೆಗೆ SIT ಹಾಗೂ ನ್ಯಾಯಾಂಗ ತನಿಖಾ ಸಮಿತಿಗಳನ್ನ ರಚಿಸಿದ್ದು ಬಿಟ್ರೆ ಉಳಿದಂತೆ ಯಥಾ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಎಂಬ ಧೋರಣೆಯಲ್ಲಿದ್ದಂತೆ ಕಾಣಿಸ್ತಿದೆಯಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 187 ಕೋಟಿ ರೂಪಾಯಿ ನಿಗಮದ ಉಪ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಹಾಗೆಯೇ ಅಲ್ಲಿಂದ ಬೇರೆ ಬೇರೆ ಖಾತೆಗಳಿಗೂ ಸಂದಾಯ ಆಗಿದೆ. 18 ನಕಲಿ ಕಂಪನಿಗಳ ಹೆಸರಿಗೆ ಕೋಟಿಗಟ್ಟಲೆ ಟ್ರಾನ್ಸ್ಫರ್ ಆಗಿದೆ. ಆ ಕಂಪನಿಗಳಾದ್ರೂ ಯಾರದ್ದು ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ. ಉನ್ನತ ತನಿಖೆ ವೇಳೆ ಹಣ ಲಪಟಾಯಿಸೋದಕ್ಕೆ ಉದ್ದೇಶಪೂರ್ವಕವಾಗಿ ನಕಲಿ ಖಾತೆ ಸೃಷ್ಟಿಸಲಾಗಿದೆ ಅನ್ನೋ ಮಾಹಿತಿಯನ್ನ SIT ಸಂಗ್ರಹಿಸಿದೆ. ಹೀಗಾಗಿ ಸಂಪುಟದಲ್ಲಿ ಬಹಳಷ್ಟು ಮಂದಿ ಹಗರಣದ ಬಗ್ಗೆ ಸಿಡಿಮಿಡಿಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರಲ್ಲೇ ಕೆಲವರು ಪ್ರಕರಣವನ್ನ CBIಗೆ ಒಪ್ಪಿಸಬೇಕು ಎಂಬ ಬಗ್ಗೆ
ಚರ್ಚೆ ತೀವ್ರವಾಗಿ ನಡೆಸಿದ್ದಾರಂತೆ. ಒಂದ್ ವೇಳೆ ವಿಪಕ್ಷ ನಾಯಕರ ಒತ್ತಡ ಹೆಚ್ಚಾಗ್ತಾ ಹೋದ್ರೆ ಸಿಎಂ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋ ಚರ್ಚೆಯೂ ನಡೀತಾ ಇದೆ. ಇನ್ನು ಬಹುತೇಕ ಸಭೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡೋದು ಸೂಕ್ತ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಕೈಪಾಳ್ಯದಲ್ಲೇ ಹೆಚ್ಚು ಅಪಸ್ವರ ಕೇಳಿಬಂದ್ರೆ ಸಿಎಂ ಮುಂದಿನ ನಿರ್ಧಾರ ಕೈಗೊಳ್ಳಲೇಬೇಕಾಗತ್ತೆ. ಒಂದ್ ವೇಳೆ ನಾಗೇಂದ್ರ ರಾಜೀನಾಮೆ ಪಡೆದ್ರೂ ತನಿಖೆ ನಂತರ ಕ್ಲೀನ್ ಚಿಟ್ ಸಿಕ್ಕರೆ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಅನ್ನೋ ವಿಚಾರವೂ ಕೇಳಿ ಬರ್ತಾ ಇದೆ. ಲೋಕಸಭೆ ಫಲಿತಾಂಶದ ಬಳಿಕ ಕ್ರಮಕ್ಕೆ ಮುಂದಾದ್ರೂ ಯಾವುದೇ ಅಚ್ಚರಿ ಇಲ್ಲವೆನ್ನಲಾಗ್ತಾ ಇದೆ. ರಾಜೀನಾಮೆ ಪಡೆದ್ರೂ ಕೂಡ ಪ್ರಕರಣದ ತನಿಖೆ ಪೂರ್ಣಗೊಂಡ ನಂತರ ನಾಗೇಂದ್ರ ತಪ್ಪಿತಸ್ಥರಲ್ಲ ಅನ್ನೋದು ಸಾಬೀತಾದ ನಂತರ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ತೀರ್ಮಾನ ಸಭೆಯಲ್ಲಿ ಮಾಡಲಾಗಿದೆ ಅಂತ ಸಿಎಂ ಆಪ್ತ ಮೂಲಗಳು ಹೇಳಿವೆ. ಇನ್ನೊಂದು ಕಡೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಪ್ರತಿಕ್ರಿಯಿಸಿದ್ದು, ಎಸ್ಸಿ ಎಸ್ಟಿ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಟ್ಟಿರುವ ಹಣ ದುರುಪಯೋಗ ಆಗಿದೆ, ಹೀಗಾಗಿ ಸಿಬಿಐಗೆ ತನಿಖೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ನೋಡಿ, ಒಂದು SC ST ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿಯ ಒಂದು ಹಣವನ್ನು ಈ ರೀತಿ ದುರುಪಯೋಗವನ್ನು ಪಡಿಸ್ಕೊಂಡಿರ್ತಕ್ಕಂಥದ್ದು ಸರ್ಕಾರ ಈ ಕೂಡಲೇ ಆ ಮಂತ್ರಿಯ ಒಂದು ದುರಾಡಳಿತ ಇದೆ, ಏನು ಆ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, CBIಗೆ ಈ ಒಂದು ತನಿಖೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಆಗ್ರಹಿಸ್ತೀವಿ. ಇದೆಲ್ಲದರ ಮಧ್ಯೆ ಯಾವುದೇ ಬ್ಯಾಂಕಿನಲ್ಲಿ 10 ಕೋಟಿಗೂ ಹೆಚ್ಚಿನ ಅವ್ಯವಹಾರ ಇದ್ರೆ ಆ ಕುರಿತು ತನಿಖೆ ನಡೆಸುವ ಅಧಿಕಾರ ಸಿಬಿಐಗೆ ಇದೆ. ಯೂನಿಯನ್ ಬ್ಯಾಂಕ್ನ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ತನಿಖೆ ನಡೆಸುವಂತೆ ಯೂನಿಯನ್ ಬ್ಯಾಂಕ್ನ ಮುಖ್ಯಸ್ಥ ಸಿಬಿಐಗೆ ಪತ್ರ ಬರೆದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ 1-2 ದಿನಗಳಲ್ಲಿ ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಇದೆ. ಆಗ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕಂತೂ ಎಲ್ಲರ ಚಿತ್ತ ಲೋಕಸಮರದ ಫಲಿತಾಂಶದತ್ತ ನೆಟ್ಟಿದೆ. ಅದಾದ ನಂತರ ರಾಜ್ಯ ರಾಜಕೀಯದಲ್ಲಾಗೋ ಬದಲಾವಣೆಗಳೇನು ಅನ್ನೋ ಕುತೂಹಲವೂ ಇದೆ. ಹಾಗೆಯೇ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಸಿಎಂ ತೆಗೆದುಕೊಳ್ಳೋ ಆ ನಿರ್ಧಾರವಾದ್ರೂ ಏನು ಅನ್ನೋದು ಇನ್ನೂ ಸಸ್ಪೆನ್ಸ್ ಇದೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ.
ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.